Hello, Namaskara. This is Ramesh for eedina. Nenne, February 28th, 2025 was an extremely inauspicious or a bad day for the share market. Nenne 420 points bittu, so roughly around 2% of the Nifty nenne bittu. Apart from that, ಏನಂತ ಹೇಳಿದ್ರೆ ನಿನ್ನೆ it was actually 5ನೇ ತಿಂಗಳ ಕಂಟಿನ್ಯೂಸ್ ಆಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಸೊ 5 months ಕಂಟಿನ್ಯೂಸ್ಲಿ ನಿಫ್ಟಿ ಲೋನಲ್ಲಿ ಕ್ಲೋಸ್ ಆಗಿದೆ. ಸೊ ಯಾವುದೇ ತಿಂಗಳು ಆ್ಯಕ್ಚುಲಿ ಹೈನಲ್ಲಿ ಇದು ಆಗಲಿಲ್ಲ. ಸೊ ಇದು ನಡೆದಿರೋದು ಆ್ಯಕ್ಚುಲಿ ಲಾಸ್ಟ್ 1995 ಒಂದ್ಸರಿ ನಡೀತು. ಸೊ 29 years ಆದಮೇಲೆ ವಿ ಆರ್ ಆ್ಯಕ್ಚುಲಿ ರಿವಿಸಿಟಿಂಗ್ ದ ಎ ಕೈಂಡ್ ಆಫ್ ಬ್ಯಾಡ್ ರೆಕಾರ್ಡ್ ಅಂತ ಹೇಳ್ತಾರೆ. ಸೊ ಈ ರೆಕಾರ್ಡೆಲ್ಲ ಬ್ರೇಕ್ ಮಾಡೋ ಅಂತ ಇದು ಏನಿಲ್ಲ. ಸೊ ಬಟ್ ನಮ್ಗೆ ಆ ಥರ ಇದು ಹಾಗೆ ನಾವು 5 months ಕಂಟಿನ್ಯೂಸ್ಲಿ ಆ್ಯಕ್ಚುಲಿ ವಿ ಹ್ಯಾವ್ ಕ್ಲೋಸ್ಡ್ ಇನ್ ದ ರೆಡ್. ನಿಮ್ಮ eedina.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಆ್ಯಂಡ್ ನಿನ್ನೆ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ಯೂಶ್ವಲಿ ನಿನ್ನೆ ಆ್ಯಕ್ಚುಲಿ ಇಟ್ ವಾಸ್ ಎಕ್ಸ್ಪೈರಿ ಡೇ. ಮಂತ್ಲಿ ಎಕ್ಸ್ಪೈರಿ ವಿಲ್ ಬಿ ದ ಲಾಸ್ಟ್ ಥರ್ಸ್ಡೇ ಆಫ್ ದ ಮಂತ್ ಅಂತ ಹೇಳ್ತಾರಲ್ಲ. ಸೊ 27th February ವಾಸ್ ದ ಎಕ್ಸ್ಪೈರಿ ಡೇ. ಸೊ ಅದಾದಮೇಲೆ 28th ಆ್ಯಕ್ಚುಲಿ ಈವನ್ ದೋ ಇಟ್ ಇಸ್ ಸ್ಟಿಲ್ ಫೆಬ್ರವರಿ, ಇಟ್ ವಿಲ್ ಬಿ ಕೌಂಟೆಡ್ ಆಸ್ ಎ ನ್ಯೂ ಮಂತ್ ಬಿಗಿನಿಂಗ್ ಅಂತ ಕೌಂಟ್ ಮಾಡ್ತಾರೆ. ಸೊ ಅದಕ್ಕೆ ಟಿಪಿಕಲಿ ಏನಾಗುತ್ತೆ, ಅವತ್ತು ಟ್ರೆಂಡಿಂಗ್ ಡೇ ಅಂತಲೂ ಹೇಳ್ತಾರೆ. ಸೊ ಅವತ್ತಿನ ದಿನ ಅವತ್ತಿನ ಫಸ್ಟ್ ಡೇ ಆಫ್ ದ ಮಂತ್, ಅವತ್ತು ಅಕಸ್ಮಾತ್ ಏನಾದರೂ ಬಂದ್ಬಿಟ್ಟು ಇಫ್ ದ ಮಾರ್ಕೆಟ್ ಗೋಸ್ ಅಪ್ ಎಗೇನ್ಸ್ಟ್ ರಿವರ್ಸಸ್ ದ ಟ್ರೆಂಡ್ ಅಂತ ಆಯಿತು ಅಂತ ಹೇಳಿದ್ರೆ, ಸೊ ಆವಾಗ ಏನಾಗುತ್ತೆ, ಆ ತಿಂಗಳ ಲೋ ಏನಿರುತ್ತೋ ಆ ಲೋ ವಿಲ್ ನೆವರ್ ಬಿ ಪಿಯರ್ಸ್ಡ್ ಇನ್ ದ ಎಂಟೈರ್ ಮಂತ್ ಅನ್ನೋದು ಒಂದು ಮಾತು. ಅದೇ ಥರನೇ ಅಕಸ್ಮಾತ್ ಏನಾದರೂ, ಸೊ ಎಸ್ಟರ್ಡೇ ವಾಸ್ February 28th ವಾಸ್ ಅಗೇನ್ ಅನದರ್ ಬ್ಯಾಡ್ ಡೇ. ಸೊ ವಿ ಲಾಸ್ಟ್ ಅಬೌಟ್ 2% ಆಫ್ ದ ನಿಫ್ಟಿ, ಸೊ 420 points ಡೌನ್. ಸೊ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ, ನಿನ್ನೆದು ಹೈ ದಟ್ ಈಸ್ 22,500, that becomes an extremely important resistance for the entire month. So typically ಏನಾಗುತ್ತೆ ಅಂತ ಹೇಳಿದ್ರೆ, this thing is ಎಂಟೈರ್ ಮಾರ್ಚಲ್ಲಿ 22,500 ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗೋಕ್ಕೆ ಆಗಲ್ಲ ಅನ್ನೋದು ಒಂದು. ದೀಸ್ ಆರ್ ಆಲ್ ಸಮ್ ಕೈಂಡ್ ಆಫ್ ಥಂಬ್ ರೂಲ್ಸ್, ಸಮ್ ಕೈಂಡ್ ಆಫ್ ಥಿಯರೀಸ್, ಇದೆಲ್ಲ ಮುಂಚೆಯಿಂದನೂ ಬಂದಿರೋ ಒಂದು ಇದು. ಸೊ ಇದೆಲ್ಲ ಟೆಕ್ನಿಕಲ್ಸಲ್ಲಿ ಬರುತ್ತೆ. ಇವಾಗ ಆ್ಯಕ್ಚುಲಿ ಒಂದೇನು ಹೇಳ್ತಾರೆ ಅಂತ ಹೇಳಿದ್ರೆ, ಬೇರಿಶ್. ಸೊ ಇದರಲ್ಲಿ ಇವಾಗ 26,300 ನಮ್ಮದು ರೀಸೆಂಟ್ ಹೈ, ಅಲ್ಲಿಂದ ತಗೊಂಡ್ರೆ ಇವಾಗ ಆ್ಯಕ್ಚುಲಿ ವಿ ಆರ್ ಅಬೌಟ್ 15.6% ಡೌನ್ ಆಗಿದ್ದೀವಿ ನಿಫ್ಟಿ. ಸೊ ಕೈಂಡ್ ಆಫ್ ಟೆಂಡಿಂಗ್ ಟುವರ್ಡ್ಸ್ ಎ ಬೇರಿಶ್ ಮಾರ್ಕೆಟ್. ಸೊ 10% ಆ್ಯಕ್ಚುಲಿ 10%ಗಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಅ ಕರೆಕ್ಷನ್ ಅಂತ ಹೇಳ್ತಾರೆ. 20%ಗಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಇಟ್ ಇಸ್ ಅ ಬೇರಿಶ್ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಇದು ಆಪೋಸಿಟಲ್ಲಿ 20%ಗಿಂತ ಮೇಲಾಯಿತು ಅಂತ ಹೇಳಿದ್ರೆ ಇಟ್ ಇಸ್ ಅ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳಿ, ದಟ್ ಇಸ್ ದ ಟಿಪಿಕಲ್ ಟರ್ಮಿನಾಲಜಿ ಇಸ್ ಯೂಸ್ಡ್ ಇನ್ ದ ಮಾರ್ಕೆಟ್ ಸ್ಪೇಸ್. ಸೊ ಇವಾಗ ಇದರಲ್ಲಿ ಅನದರ್ ಥಿಂಗ್ ಟು ನೋಟ್ ಇಸ್ ದಟ್ ದೇರ್ ಆರ್ ಇನ್ ಎ ಬೇರಿಶ್ ಮಾರ್ಕೆಟ್. ಸೊ ಟುಡೇ ವಿ ಆರ್ ಹಿಟ್ಟಿಂಗ್ ಟುವರ್ಡ್ಸ್ ದ ಬೇರಿಶ್ ಮಾರ್ಕೆಟ್ ಅಂತ ಲೆಕ್ಕ ತಗೊಂಡ್ರೆ, ಟಿಪಿಕಲಿ ದೇರ್ ಇಸ್ ಆಲ್ಸೋ ಅನದರ್ ಫ್ರೇಸ್ ಯೂಶಲಿ ಯೂಸ್ ಮಾಡ್ತಾರೆ. ದೇರ್ ಇಸ್ ನೋ ಸಪೋರ್ಟ್ ಇನ್ ಎ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತಾರೆ. ಅದೇ ಥರನೇ ಇಫ್ ಇಟ್ ಇಸ್ ಅ ಬುಲ್ ರನ್ ಅಂತ ಹೇಳಿದ್ರೆ ದೆರ್ ಇಸ್ ನೋ ರೆಸಿಸ್ಟೆನ್ಸ್ ಇನ್ ಅ ಬುಲ್ ರನ್ ಅಂತ ಹೇಳ್ತಾರೆ. ಸೊ ಆ ಥರ ಆಗಿ ಪ್ರಾಬಬ್ಲಿ ನಮ್ಗೆ ಏನಾಯಿತು, 23,300 ಆ್ಯಕ್ಚುಲಿ ವಾಸ್ ಒಂದು ಸ್ವಲ್ಪ ಒಳ್ಳೆ ಒಂದು ಸಪೋರ್ಟ್ ಅಂತ ಅನ್ಕೋತಾ ಇದ್ವಿ. ಅದು ಬ್ರೇಕ್ ಆಗೋಯ್ತು. ಅಲ್ಲಿಂದ ಕೆಳಗೆ ಬಂದಮೇಲೆ 22,800, ನಾನು ಆ್ಯಕ್ಚುಲಿ ಲಾಸ್ಟ್ ವೀಡಿಯೋನಲ್ಲೂ ಹೇಳಿದ್ದೆ, ಇದನ್ನು ಡಬಲ್ ಬಾಟಮ್, ಟ್ರಿಪಲ್ ಬಾಟಮ್, 4 ಬಾಟಮ್, 5 ಬಾಟಮ್ ಅಂತ ಹೇಳಿ ಒಂದು 6-7 ಸಲ ಬಂದು 22,800 ಹೊಡೆದು ವಾಪಸ್ ಆ್ಯಕ್ಚುಲಿ ಇಟ್ ವಾಸ್ ಗೋಯಿಂಗ್ ಬ್ಯಾಕ್ ಅಪ್. ಸೊ ಅಷ್ಟು ಸ್ಟ್ರಾಂಗಾಗಿ ಒಂದು ಸಪೋರ್ಟ್ ಇತ್ತು, ಬಟ್ ಅದೂ ಬ್ರೇಕ್ ಆಗಿ ಕೆಳಗೆ ಬಿತ್ತು. ನೆಕ್ಸ್ಟ್ 22,500 ವಾಸ್ ಕನ್ಸಿಡರ್ಡ್ ಟು ಬಿ ದ ನೆಕ್ಸ್ಟ್ ಸಪೋರ್ಟ್. ಅದೆಲ್ಲ ಪಿಯರ್ಸ್ ಮಾಡ್ಕೊಂಡು ಹೋಗಿ ಇವಾಗ 22,124 ವಿ ಆರ್ ಸ್ಟ್ಯಾಂಡಿಂಗ್ ರೈಟ್ ನೌ. ಸೊ ಇದರಲ್ಲಿ ಏನಂದರೆ ಈ 5 month ಫಾಲ್, ಕನ್ಸಿಸ್ಟೆಂಟ್ಲಿ 5 month ನಮ್ಮ ಫಾಲಲ್ಲಿ ಏನಾಗಿದೆ, ವಿ ಹ್ಯಾವ್ ಆ್ಯಕ್ಚುಲಿ 1995 ಐ ವಾಸ್ ಟಾಕಿಂಗ್ ಅಬೌಟ್ ದ್ಯಾಟ್ ಆಲ್ಸೋ. ಸೊ 1995 ಆದಮೇಲೆ ಇವಾಗಲೇ ಆ ಥರ ಆಗಿರೋದು ಅಂತ ಹೇಳಿ, ಬಟ್ 1995ಗೂ ಇವಾಗೂ ತುಂಬ ಕೈಂಡ್ ಆಫ್ ಚೇಂಜಸ್ ಹ್ಯಾವ್ ಟೇಕನ್ ಪ್ಲೇಸ್. ಸೊ ಅವಾಗೆಲ್ಲ ಆ್ಯಕ್ಚುಲಿ ಡಿಮ್ಯಾಟ್ಸೇ ಇರಲಿಲ್ಲ. ಆಮೇಲೆ ಅವಾಗ ಆ್ಯಕ್ಚುಲಿ ಫ್ಯೂಚರ್ಸ್ ಇರಲಿಲ್ಲ, ಆಪ್ಷನ್ಸ್ ಇರಲಿಲ್ಲ. ಬಿಕಾಸ್ 2000ಅಲ್ಲೇ ದೇ ಇಂಟ್ರಡ್ಯೂಸ್ ಫ್ಯೂಚರ್ಸ್ ಆ್ಯಂಡ್ 2001 ದೇ ಇಂಟ್ರಡ್ಯೂಸ್ಡ್ ಆಪ್ಷನ್ಸ್. ಆ್ಯಂಡ್ ಮೆಚ್ಯೂರ್ ಅವಾಗ ಆ್ಯಕ್ಚುಲಿ 1995 ದ ಮಾರ್ಕೆಟ್ಸ್ ವರ್ ನಾಟ್ ಎಟ್ ಮೆಚ್ಯೂರ್ಡ್.
ಸೊ ಅದು 2001ಇಂದ ಆ್ಯಕ್ಚುಲಿ ಇಟ್ಸ್ ಸ್ಲೋಲಿ ಸ್ಟಾರ್ಟೆಡ್ ಗೆಟಿಂಗ್ ಮೆಚ್ಯೂರ್ಡ್ ಆ್ಯಂಡ್ ಅವಾಗೆಲ್ಲ ಇನ್ಫ್ಯಾಕ್ಟ್ ಎಲ್ಲ ಇವಾಗೆಲ್ಲ T+2 T+1 ಎಲ್ಲ ನಡೀತಾ ಇದೆಯಲ್ಲ ಇವಾಗ, ಅವಾಗೆಲ್ಲ T+20 ಎಲ್ಲ ಆಗ್ತಾ ಇತ್ತು. ಸೊ ಅಂದರೆ ಏನಾದರೂ ಒಂದು ಕೊಂಡ್ಕೊಂಡ್ಮೇಲೆ ಅವಾಗ ಬರೀ ಬೈ ಆ್ಯಂಡ್ ಸೆಲ್ ಅಷ್ಟೇ ಆಗ್ತಾ ಇದ್ದಿದ್ದು. ಸೊ ಯಾವ್ದಾರ ಸ್ಕ್ರಿಪ್ಟ್ಸ್ ನೀವು ತೊಗೋಬೋದು ಆ್ಯಂಡ್ ಯು ಕ್ಯಾನ್ ಆ್ಯಕ್ಚುಲಿ ಸೆಲ್. ಸೊ ಅದನ್ನು ತೊಗೊಂಡಾಗ ಯಾವ್ದಾರ ಒಂದು ಪರ್ಚೇಸ್ ಮಾಡಿ ರಿಲಯನ್ಸ್ ಸ್ಕ್ರಿಪ್ಟ್ಸ್ ತೊಗೊಂಡಾಗ ಅದು ಒಂದು 15-20 ದಿನ ಆಗುತ್ತೆ ನಿಮ್ಗೆ ಅದು ಆ್ಯಕ್ಚುಲಿ ನಿಮ್ಮ ಕೈಗೆ ಬರೋದಕ್ಕೆ. ಸೊ ಆ ಥರ ಆಗ್ತಾಯಿತ್ತು. ಸೊ ಅಲ್ಲಿಂದ ಆ್ಯಕ್ಚುಲಿ ವಿ ಹ್ಯಾವ್ ಮೂವ್ಡ್ ಎ ಲಾಂಗ್ ವೇ ಆ್ಯಂಡ್ ಲೈಕ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಆ್ಯಕ್ಚುಲಿ ಏನಾಗಿದೆ, ವಿ ಆಲ್ಸೋ ಕೈಂಡ್ ಆಫ್ ದಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ತುಂಬ ಹಿಟ್ ಆಗಿದೆ, ತುಂಬ ಅಫೆಕ್ಟ್. ಬಿಕಾಸ್ ಇನ್ ಎನಿ ಕೇಸ್ ಆ್ಯಕ್ಚುಲಿ ಒಂದು ಫಾಲಿಂಗ್ ಮಾರ್ಕೆಟ್ಸ್ ಅಂತ ಬಂದಾಗ ಅವಾಗ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪೇ ಫಸ್ಟ್ ಅಫೆಕ್ಟ್ ಆಗುತ್ತೆ. ಸೊ ಸ್ಮಾಲ್ ಕ್ಯಾಪ್ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವೀಡಿಯೋನಲ್ಲಿ 20% ಕ್ರಾಸ್ ಆಗ್ಬಿಟ್ಟು ಇಟ್ ಈಸ್ ಆಲ್ರೆಡಿ ಇನ್ ಅ ಬೇರಿಶ್ ಟೆರಿಟರಿ. ಮಿಡ್ ಕ್ಯಾಪ್ ಆ್ಯಕ್ಚುಲಿ ವಾಸ್ ಅಬೌಟ್ 18.5 ಇತ್ತು, ಇವಾಗ ಅದು 20% ಕ್ರಾಸ್ ಆಗ್ಬಿಟ್ಟು ಕೆಳಗೆ ಇಳ್ಕೊಂಡು ಹೊರಟೋಯ್ತು. ಸೊ ಲಾರ್ಜ್ ಕ್ಯಾಪ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಸ್ಟಿಲ್ ಕೈಂಡ್ ಆಫ್ ಹೋಲ್ಡಿಂಗ್ ಫೋರ್ಟ್ ಅ ಲಿಟಲ್. ಬಟ್ ಅದರ ಅದೂ ಇಟ್ ಈಸ್ ಗೆಟಿಂಗ್ ಕರೆಕ್ಟೆಡ್, ಲಾಟ್ ಆಫ್ ಕರೆಕ್ಷನ್ಸ್ ಅದರಲ್ಲೂ ಆಗ್ತಾ ಇದೆ. ಸೊ ಕ್ವೈಟ್ ಅ ಬಿಟ್ ಆಫ್ ಕರೆಕ್ಷನ್ಸ್ ಅದರಲ್ಲೂ ಇದು ಮಾಡ್ಕೊಂಡು ಬರ್ತಾ ಇದೆ. ಇವಾಗ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮ ಇನ್ ಟರ್ಮ್ಸ್ ಆಫ್ ಓಕೆ ಯಾಕೆ ಇಷ್ಟೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಇಟ್ ವಾಸ್, ಸೊ ವೈ ಫಸ್ಟ್ ಇಸ್ ದಟ್ ಕ್ವೆಶ್ಚನ್ ಅಲ್ವಾ. ಸೊ ವೈ ಡಿಡ್ ಇಟ್ ಫಾಲ್, ವೈ ಡಿಡ್ ದ ಮಾರ್ಕೆಟ್ ಫಾಲ್ 420 ಅಂತ ಹೇಳಿದ್ರೆ ವೆರಿ ಸಿಂಪಲ್. ಇವಾಗೆಲ್ಲ ಎಲ್ಲ ಇದಕ್ಕೂ ಸಿಂಪಲ್ ಆನ್ಸರ್ ಟ್ರಂಪ್. ಸೊ ಟ್ರಂಪ್ ಅಂಡ್ ದ ಟ್ಯಾರಿಫ್ಸ್. ಸೊ ಇದನ್ನು ಇನ್ನೊಂದು ಒಂದು ಮಾತೊಂದು ಹೇಳ್ತಾರೆ, ಒಂದು ಆ್ಯಕ್ಚುಲಿ ಒಂದು ಮಾರ್ಕೆಟ್ಸಲ್ಲಿ ಮಾರ್ಕೆಟ್ಸ್ ಡು ನಾಟ್ ರಿಯಾಕ್ಟ್ ಸಿಮಿಲರ್ಲಿ 2 times ಫಾರ್ ದ ಸೇಮ್ ನ್ಯೂಸ್ ಅಂತ ಒಂದು ಹೇಳ್ತಾರೆ. ಅಂದರೆ ಒಂದು ಪರ್ಟಿಕ್ಯುಲರ್ ನ್ಯೂಸ್ ಇದ್ದಾಗ ಅದು ಒಂದ್ಸಲಿ ಬಂದ್ಬಿಟ್ಟ ಮೇಲೆ ಅದಕ್ಕೆ ಒಂದ್ಸಲಿ ರಿಯಾಕ್ಟ್ ಆಗುತ್ತೆ, ಇದರ್ ಇಟ್ ವಿಲ್ ಬಿ ಪಾಸಿಟಿವ್ ರಿಯಾಕ್ಷನ್ ಅಥವಾ ನೆಗೆಟಿವ್ ರಿಯಾಕ್ಷನ್. ಅದನ್ನು ಸೆಕೆಂಡ್ ಟೈಮ್ ಅದೇ ನ್ಯೂಸ್ ಬಂದಾಗ ಮಾರ್ಕೆಟ್ ಆಲ್ರೆಡಿ ಬಂದ್ಬಿಟ್ಟು ಇಟ್ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ಹಾಗಾಗಿ ಅದಕ್ಕೆ ಸೆಕೆಂಡ್ ಟೈಮ್ ರಿಯಾಕ್ಷನ್ ತೋರಿಸಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಟ್ಯಾರಿಫ್ಸ್ ಮತ್ತೆ ಯಾಕೆ ಇವಾಗ ಇನ್ನೊಂದ್ಸಲಿ ರಿಯಾಕ್ಷನ್, February 3rd ಆ್ಯಕ್ಚುಲಿ ವಾಸ್ ದ ಫಸ್ಟ್ ಟೈಮ್ ಹಿ ಅನೌನ್ಸ್ಡ್ ಅಬೌಟ್ ದ ಟ್ಯಾರಿಫ್ಸ್. ಸೊ ಆವಾಗ ಒಂದ್ಸಲಿ ಮಾರ್ಕೆಟ್ ತುಂಬ ಬಿತ್ತು. ಇವಾಗ ಏನಕ್ಕೆ ಮತ್ತೆ ಟ್ಯಾರಿಫ್ ಅಂತ ಹೇಳಿದ ತಕ್ಷಣ ಬೀಳ್ತಾ ಇದೆ ಅಂತ ಹೇಳಿದ್ರೆ, ದೇರ್ ಇಸ್ ಸಮ್ ಫೈನ್ ಕೈಂಡ್ ಆಫ್ ರೈಟಿಂಗ್ ಇನ್ ದ್ಯಾಟ್. ಫಸ್ಟ್ ಟೈಮ್ ಆ್ಯಕ್ಚುಲಿ ವಾಟ್ ಟ್ರಂಪ್ ಹ್ಯಾಡ್ ಟೋಲ್ಡ್ ಇಸ್ ದಟ್ ನಾನು ಇದು ಮೆಕ್ಸಿಕೋ ಆ್ಯಂಡ್ ಕೆನಡಾ ಮೇಲೆ ಐ ಆಮ್ ಗೋಯಿಂಗ್ ಟು ಇಂಪೋಸ್ 25% ದ ಟ್ಯಾರಿಫ್ಸ್ ಆ್ಯಂಡ್ ಚೈನಾ ಮೇಲೆ ಐ ಆಮ್ ಗೋಯಿಂಗ್ ಟು ಇಂಪೋಸ್ ಅಬೌಟ್ 10% ಟ್ಯಾರಿಫ್. ಸೊ ಆಲ್ ದಿಸ್ ವಿಲ್ ಬಿ ಅಪ್ಲಿಕಬಲ್ ಫ್ರಮ್ April 2nd ಅಂತ ಹಿ ಹ್ಯಾಡ್ ಟೋಲ್ಡ್. ಸೊ ಅಂದರೆ ದೆರ್ ವಾಸ್ ಅ ಬಿಗ್ ವಿಂಡೋ, ಹಿ ಹ್ಯಾಡ್ ಕೆಪ್ಟ್ ಇಟ್ ಓಪನ್. ಅದರಲ್ಲಿ ಏನಾದರೂ ನಾವು ಎಲ್ಲ ಬಂದು ಮಾತಾಡ್ಕೋಬೋದು, ಏನಾದರೂ ಡಿಸ್ಕಷನ್ ಆಗ್ಬೋದು, ಏನೋ ಆಗ್ಬೋದು. ಆಮೇಲೆ ಹಿ ವಿಲ್ ಕಾಲ್ ಇಟ್ ಆಫ್. ಆ್ಯಕ್ಚುಲಿ ಹಿ ಕ್ಯಾನ್ ಆಲ್ವೇಸ್ ಸೇ ಸರಿ ಆಯಿತು ಇವಾಗ ಆ್ಯಕ್ಚುಲಿ ವಿ ಡಿಸ್ಕಸ್ಡ್ ವಿತ್ ದ ಪ್ರೆಸಿಡೆಂಟ್ ಆಫ್ ಚೈನಾ, ದ ಪ್ರೆಸಿಡೆಂಟ್ ಆಫ್ ಕೆನಡಾ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಮೆಕ್ಸಿಕೋ ಆರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಥಿಂಗ್. ಸೊ ವಿ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್. ಸೊ ಹೆನ್ಸ್ ಐ ಆಮ್ ಕಾಲಿಂಗ್ ಇಟ್ ಆಫ್ ಅಂತಲೂ ಹೇಳ್ಬೋದಾಗಿತ್ತು. ಬಟ್ ದಟ್ ವಾಸ್ ಅದೇನಾಗೋಯ್ತು ಅಂತ ಹೇಳಿದ್ರೆ, ನಿನ್ನೆ ಆ್ಯಕ್ಚುಲಿ ಆನ್ February 27th ಆ್ಯಕ್ಚುಲಿ ಹಿ ಸಡನ್ಲಿ ಅನೌನ್ಸ್ ದಟ್ April 2nd ಅಲ್ಲ, ದಿಸ್ ಥಿಂಗ್ಸ್ ವಿಲ್ ಗೆಟ್ ಇಂಪ್ಲಿಮೆಂಟೆಡ್ ರೈಟ್ ಫ್ರಮ್ March 4th ಆನ್ವರ್ಡ್ಸ್ ಅಂತ ಹೇಳಿ ಹಿ ಇಮಿಡಿಯೇಟ್ಲಿ ಸೌಂಡೆಡ್ ದಟ್ ಬ್ಯೂಗಲ್, ದ ವಾರ್ ಬ್ಯೂಗಲ್. ಆ್ಯಂಡ್ ಚೈನಾ ಮೇಲೆ ಹಿ ಸೆಡ್ ದಟ್ ಅಡಿಷ್ನಲ್ 10% ಹಿ ಈಸ್ ಗೋನ್ ಟು ಲೆವಿ ಟ್ಯಾರಿಫ್ಸ್ ಅಂತಲೂ ಹಿ ಆಲ್ರೆಡಿ ಸೆಡ್. ಸೊ ಆಲ್ರೆಡಿ 10% ಆಗಿತ್ತು, ಇವಾಗ 10%, 20% ಆನ್ ಚೈನಾ. ಹಾಗೆ ಹೇಳಿದ ತಕ್ಷಣವೇ ಇಮಿಡಿಯೇಟ್ಲಿ ಆ್ಯಕ್ಚುಲಿ ಚೈನಾ ಆಲ್ಸೋ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ದಟ್ ಅಲ್ಲಿಂದ ನಮ್ಮ US ಇಂಪೋರ್ಟ್ಸ್ ನಮ್ಮ ಏನೇನು ಬರ್ತಾ ಇದೆಯೋ ನಮ್ಮ ಇಂಟು ಚೈನಾ, ಅವ್ರ ಮೇಲೂ ನಾವು ರೆಸಿಪ್ರೋಕಲ್ ಟ್ಯಾರಿಫ್ಸ್ ನಾವು ಆ್ಯಕ್ಚುಲಿ ವಿ ವಿಲ್ ಸ್ಟಾರ್ಟ್ ಇಂಪೋಸಿಂಗ್ ಅಂತ ಹೇಳಿ ಎ ಫುಲ್ ಬ್ಲೋನ್ ಟ್ರೇಡ್ ವಾರ್ ಇವಾಗ ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಇದು ಒಂದ್ಸಲಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಟ್ರಂಪ್ ವೆನ್ ಹಿ ವಾಸ್ ದ ಪ್ರೆಸಿಡೆಂಟ್ ಆಲ್ಸೋ ಈ ಥರ ಒಂದು ಆಗಿತ್ತು, ಒಂದು ಆ್ಯಕ್ಚುಲಿ ಚೈನಾ ಮೇಲೆ ಈ ಥರ ಆಗಿತ್ತು. ಈಗ ಮತ್ತೆ ದಿಸ್ ಇಸ್ ಸ್ಟಾರ್ಟೆಡ್. ಇನ್ಫ್ಯಾಕ್ಟ್ ದರ್ ಇಸ್ ಒನ್ ಮೋರ್ ವಿಡಿಯೋ ದಟ್ ಐ ಆಮ್ ಪ್ಲಾನಿಂಗ್ ಟು ಮೇಕ್. ಅದರಲ್ಲಿ ಐ ವಿಲ್ ಕವರ್ ಅ ಲಾಟ್ ಮೋರ್ ಪರ್ಟಿಕ್ಯುಲರ್ಲಿ ಆನ್ ದ India and the China US kind of conundrum and the dollar conundrum ಅನ್ನೋದು. ಇವತ್ತಿಗೆ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಶೇರ್ ಮಾರ್ಕೆಟ್ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಥಿಂಗ್ ಅಂತ ಹೇಳಿ. ಸೊ ಇದರಲ್ಲಿ ಒನ್ ಮೋರ್ ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ದ ಟೆಕ್ನಿಕಲ್ಸ್ ಆ್ಯಕ್ಚುಲಿ ವೆನ್ ವಿ ಲುಕ್ ಅಟ್ ಇಟ್, now from the 26,300 we already spoke about it that 4,176 points actually we are down from 26,300 the all time high. Now idಕ್ಕೆ actually Nifty all time high ಹೋಗೋದಾಗ ಅಲ್ಲಿಂದ actually we have corrected about 15 to 16% already we have corrected. So the corrections are so much, we are down. And in terms of supports actually 23,200 peers ಆಯಿತು, 22,800 peers ಆಯಿತು, 22,300 peers ಆಯಿತು, 22,000 now actually looks to be a psychological support. So that is something because now we are at 22,124. So 22,000 currently looks to be a psychological support. ಅಲ್ಲಿಂದ ಕೆಳಗೆ ಹೋದರೆ 21,800
ಆ್ಯಂಡ್ ದೆನ್ ದ ನೆಕ್ಸ್ಟ್ ಇಸ್ 21,300. ಈ 21,300 ಏನು ಅಂತ ಹೇಳಿದ್ರೆ ದ್ಯಾಟ್ ವಾಸ್ ದಿ ಎಲೆಕ್ಷನ್ ಡೇ ಲೋ ಆನ್ ದ June 3rd. ಸೊ ದೀಸ್ ಟೂ ಥಿಂಗ್ಸ್ ಆರ್ ಕರೆಂಟ್ಲಿ ಲುಕಿಂಗ್ ಲೈಕ್ ಎ ಸ್ಟ್ರಾಂಗರ್ ಸಪೋರ್ಟ್. ಆ್ಯಂಡ್ ಇದನ್ನು ಯಾತಕ್ಕೆ ಆ ನಂಬರ್ಸು ಬಂದ್ಬಿಟ್ಟು ಐ ವಿಲ್ ಸ್ಟಾರ್ಟ್ ಟೆಲಿಂಗ್ ವೈ ದಟ್ ಅಂತ ಹೇಳಿ, ಆರ್ ಐ ಕಂಟಿನ್ಯೂ ರೈಟ್ ಅವೇ. ಸೊ ವೆನ್ ಯು ಟಾಕ್ ಅಬೌಟ್ 21,800 ಅಂತ ಹೇಳಿದ್ರೆ that works out to somewhere about 17% from 26,300. So ಅಷ್ಟು ನಿಫ್ಟಿ ಡೌನ್ ಆಗುತ್ತೆ. 21,300 is actually 19.56%. So very very close to 20%. That is the bearish territory enter ಆಗೋದಕ್ಕೆ ಇದೆ. So that could potentially be a very very strong support, and ಅಲ್ಲಿಂದ ರಿವೈವ್ ಆಗಲಿಕ್ಕೆ ತುಂಬ ಚಾನ್ಸಸ್ ಇದೆ. I will talk about that as we go along in this video. So the fourth point I wanted to also, the next point that I wanted to talk about is that ಈ particular 5 months period ನಲ್ಲಿ about $1 trillion worth of money has been wiped out. So the wealth has been wiped out in the Indian capital markets. And FIIs ಮಾತ್ರನೇ they have actually taken away about $25 billion from in the last 5 months. And in terms of nenne, February 28th, actually they have sold about 11,600 crores. And the DIIs have actually pumped in 12,000 crores. So even though ಅವರಷ್ಟು ಆಲ್ಮೋಸ್ಟ್ FIIsನ ಕ್ರಾಸ್ ಮಾಡಿ ಒಂದು $400 ಎಕ್ಸ್ಟ್ರಾ, $400 crore ಎಕ್ಸ್ಟ್ರಾ ಪಂಪ್ ಮಾಡಿದ್ರು ದೇ ಕುಡಂಟ್ ಹೋಲ್ಡ್ ದ ಮಾರ್ಕೆಟ್ಸ್, ದ ಮಾರ್ಕೆಟ್ಸ್ ಫೆಲ್ ಡೌನ್ ಬೈ ಅಬೌಟ್ 420.2%. ಸೊ ಈಗ ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಫಾಲ್ಸ್, ವಿ ಟಾಕ್ಡ್ ಅಬೌಟ್ ದಿಸ್ ಒನ್. ಸೊ ಇವಾಗ ಸೆಕ್ಟರ್ಸ್, ಸೊ ವಿಚ್ ಸೆಕ್ಟರ್ಸ್ ಆರ್ ಇನ್ ವೆರಿ ಬ್ಯಾಡ್ ಸ್ಟೇಟ್ ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲರ್ಲಿ ಫೆಬ್ರವರಿ 2025 ಮಾತ್ರ ತಗೊಳ್ಳೋಣ. ಲೆಟ್ ಅಸ್ ನಾಟ್ ಈವನ್ ಟಾಕ್ ಅಬೌಟ್ ದ ಲಾಸ್ಟ್ 5 months. ಲೆಟ್ಸ್ ಟಾಕ್ ಅಬೌಟ್ ಜಸ್ಟ್ ಇನ್ ದ ಫೆಬ್ರವರಿ 2025 ಅಲ್ಲಿ ದ 28 days ಯಾವ್ಯಾವ ಸೆಕ್ಟರ್ಸ್ ಹ್ಯಾವ್ ಗಾಟ್ ವೆರಿ ವೆರಿ ಬ್ಯಾಡ್ಲಿ ಎಫೆಕ್ಟೆಡ್ ಅಂತ ಲೆಟ್ ಅಸ್ ಜಸ್ಟ್ ಗೋ ಥ್ರೂ ದ್ಯಾಟ್ so that we understand the ground reality. First is the reality sector, that's about 13.5% down. Public sector enterprises about 13% down. Small caps about 13% down. IT sector about 12.5% down. Energy sector about 11.4% down. Mid cap about 10.8%. FMCG usually when it is actually defensive anta heltare. So that will be something that it is not a cyclical sector. It will keep on holding when the markets keep falling. FMCG is one sector actually which will continue to stay there anta heltare, but that also has fallen about 10.6%. And the PSU banks fell about 10.5%. Auto industries fell about 10.4%. Oil and gas about 9.4%. Pharmaceuticals about 7.6%. Nifty has fallen about 6% in the February 2025 matra. I'm not even talking about the 5 months from October onwards. ಇದು ಇಷ್ಟು ಮೇಹೆಮ್ ಅಲ್ಲೂ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಒಂದು ಸ್ವಲ್ಪ ನಿಂತ್ಕೊಂಡಿದೆ, ಅದಕ್ಕೆ ತುಂಬ ಏಟಾಗಿಲ್ಲ, ಅದು ಹಾಗೆ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ದಟ್ ಇಸ್ ಅ ಪ್ರೈವೇಟ್ ಬ್ಯಾಂಕ್ಸ್. ಇಟ್ ಈಸ್ ಅಬೌಟ್ 0.7% ಆ್ಯಕ್ಚುಲಿ ಇಟ್ ಇಸ್ ಡೌನ್. ಸೊ ವೆನ್ ಯು ಕಂಪೇರ್ ಆಲ್ ದಿಸ್ ಎಲ್ಲ ಡಬಲ್ ಡಿಜಿಟ್ ಡೌನ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಲೆಸ್ ದನ್ 1% ಇಟ್ ಈಸ್ ಡೌನ್. ಸೊ ದಟ್ ಈಸ್ ಒನ್ ಪರ್ಟಿಕ್ಯುಲರ್ ಥಿಂಗ್ ವಿಚ್ ಇಸ್ ಸ್ಟಿಲ್ ಕೈಂಡ್ ಆಫ್ ಹೋಲ್ಡಿಂಗ್ ಆನ್ ಟು ದ. ಇವಾಗ ನೆಕ್ಸ್ಟ್ ಏನಕ್ಕೆ ಇದು ಬೀಳ್ತಿದ್ದು ಅಂತ ಹೇಳಿದ್ರೆ ಇದನ್ನು ಆಲ್ರೆಡಿ ಐ ಹ್ಯಾವ್ ಕವರ್ಡ್ ಇಟ್ ಇನ್ ದ ಲಾಸ್ಟ್ ವಿಡಿಯೋಸ್, ಬಟ್ ವೆರಿ ಕ್ವಿಕ್ಲಿ ಐ ವಿಲ್ ಗೋ ಓವರ್ ದಿಸ್. ನಂಬರ್ 1 ಇಸ್ ಇನ್ ಟರ್ಮ್ಸ್ ಆಫ್ ದ ಕಾರ್ಪೊರೇಟ್ ಅರ್ನಿಂಗ್ಸ್. ಸೊ ನಾನು ಆವಾಗಲೇ ಲಾಸ್ಟ್ ವಿಡಿಯೋನಲ್ಲೇ ಹೇಳಿರ್ತಾರೆ 2 years, actually 2022-23, 2023-24, ಈ 2 years, 8 quarters, all the corporate earnings actually were, they had done a double-digit growth. ಈಗ ಲಾಸ್ಟ್ 3 quarters, ಕನ್ಸಿಸ್ಟೆಂಟ್ ಆಗಿ 3 quarters ಅಲ್ಲಿ single-digit growth ಬಂದಿದೆ. And in the next quarter also, they are expecting a single-digit growth. So, ಈ particular reason is a very big reason for the corporate earnings down ಆಗಿರೋದು. And ಅದಕ್ಕೆ corresponding reason is the consumption, ನಮ್ಮ local consumption, because ನಮ್ಮ GDP ನಲ್ಲಿ there are actually 2 portions, right? One is our own local consumption and one is the export oriented consumption. So ನಮ್ದು local consumption is somewhere about 65 to 70% and the export consumption is about 30%. So ನಮ್ಮ local consumption has got majorly affected. Urban, especially the urban demand has gone down. So ಹಾಗಾಗಿ that has actually resulted in all this corporate earnings going down. Second is actually, this is a very interesting thing. Asia Pacific kind of market sentiment by the fund managers. So ಅವ್ರು ಹೆಂಗೆ ನೋಡ್ತಾರೆ ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ನ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಆ್ಯಕ್ಚುಲಿ ದೇ ಆರ್ ಲುಕಿಂಗ್ ಅಟ್ ಜಪಾನ್, Taiwan, China and Singapore. So these 4 are
very good performing kind of countries, and India and Thailand actually are the ones which are in very, very bad shape. So that is exactly how the fund managers are looking at the Asia Pacific sector. And adadmele then actually if you look at rupee falling, so that obviously, and other reason is the tariffs. We already talked about it, and matte adar I don't want to get into it again. We have spoken enough about it. And nalakned actually is the kind of, there is one phrase ivaga ಹೊಸದಾಗಿ ಒಂದು ಬರ್ತಿರೋದು, sell India buy China is one phrase. Okay, so andre people are, FIIs are moving from India to China. ಏನಕ್ಕೆ? For two reasons. One is the Chinese stimulus. ಅಲ್ಲೊಂದು ಚೈನೀಸ್ ಸ್ಟಿಮ್ಯುಲಸ್ ಇದು ಮಾಡಿದ್ದಾರೆ. ಸೆಕೆಂಡ್, ವೆರಿ ಇಂಪಾರ್ಟೆಂಟ್ಲಿ, ಈಗ ರೀಸೆಂಟಾಗಿ ಆ್ಯಕ್ಚುಲಿ ವಾಟ್ ಎವರ್ ದೇ ಅನೌನ್ಸ್ ಇನ್ ಟರ್ಮ್ಸ್ ಆಫ್ ದ ಡೀಪ್ ಸೇಕ್, ರೈಟ್, ದ ಡೀಪ್ ಸೀಕ್. ಸೊ ಇಟ್ ಸಡನ್ಲಿ ಶುಕ್ ಅಪ್ ದ US ಟೆಕ್ನಾಲಜಿ ಸ್ಪೇಸ್, ಬಿಕಾಸ್ it is a disruptive force ಅಂತ ಹೇಳ್ತಾರೆ. ಬಿಕಾಸ್ ಆಲ್ ದಿಸ್ ಡೇಸ್ ಏನಂತ ಹೇಳಿದ್ರೆ US was considered as the technology space ಅಲ್ಲಿ the king, the emperor, the all time super ಅಂತ ಹೇಳಿ. ಸೊ ಅದನ್ನ ಸಡನ್ ಆಗಿ ಆಕ್ಚುಲಿ ಚೈನಾ ಕೇಮ್ ಅರೌಂಡ್ ಅಂಡ್ ಸೆಡ್ ದಟ್ ನಾನು ಐ ವಿಲ್ ಆಫರ್ ಸೊಲ್ಯೂಷನ್ಸ್ ಅಟ್ ದ ಫ್ರಾಕ್ಷನಲ್ ಕಾಸ್ಟ್ ಆಫ್ ದ US AI ಸ್ಪೇಸ್ ಅಂತ ಹೇಳ್ಬಿಟ್ಟು ಬಂದಾಗ, that was a very disruptive this thing which happened. So ಹಾಗಾಗಿ money started moving from Indian shores into the Chinese shores. And the nalakned, of course, is the US bond market. So because the treasury bonds actually 4.5%, 4.8% it is yielding today. So hagagi, these are the 5 major reasons why people are moving, actually FIIs are moving from the Indian markets. And this is majorly the reason why we are down from 26,300 levels to 22,124 levels. Ivaga the most important question we will come towards is that ಇಲ್ಲಿಂದ ಏನಾಗುತ್ತೆ? ವಿಲ್ ದ ಮಾರ್ಕೆಟ್ಸ್ ಕಂಟಿನ್ಯೂ ಟು ಫಾಲ್ ಆರ್ ವಿಲ್ ದ ಮಾರ್ಕೆಟ್ಸ್ ರಿವೈವ್? ನಾವೇನು ಮಾಡಬೇಕು? ದ ಮ್ಯೂಚುವಲ್ ಫಂಡ್, ಪರ್ಟಿಕ್ಯುಲರ್ಲಿ ದ ಮ್ಯೂಚುವಲ್ ಫಂಡ್ಸು, SIPನವರು, SIP ಎಲ್ಲ ನಾವು ಆ್ಯಕ್ಚುಲಿ ಸ್ಟಾಪ್ ಮಾಡಬೇಕಾ? SIPಸ್ನ ಕಂಟಿನ್ಯೂ ಮಾಡಬೇಕಾ? ಅಥವಾ SIPಸ್ನ ವಿಡ್ರಾ SWP ಮಾಡೋಕ್ಕೆ ಶುರು ಮಾಡಬೇಕಾ? ಸೊ ಅದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಎ see, overall ನೀವು ನೋಡ್ಕೊಂಡು ಬಂದರೆ ಆ್ಯಕ್ಚುಲಿ ನಿಫ್ಟಿ ಹ್ಯಾಸ್ ಆಲ್ವೇಸ್ ಗಿವನ್ ಅ ವೆರಿ ಗುಡ್ ರಿಟರ್ನ್ಸ್ ಇನ್ ದ ಲಾಂಗ್ ರನ್. ಸೊ ಇದೆಲ್ಲ ಶಾರ್ಟ್ ಟರ್ಮ್ ಪೀರಿಯಡ್ಸಲ್ಲಿ ಆ್ಯಕ್ಚುಲಿ ಇಟ್ ಹಸ್ ಅಫೆಕ್ಟೆಡ್. ಅಗೇನ್ ಇನ್ ದ ಲಾಸ್ಟ್ ವೀಡಿಯೋನಲ್ಲಿ ಒಂದ್ಸಲ ಹೇಳಿದ್ದೆ, ಇದು ಮೆನಿ ಟೈಮ್ಸ್ ಆ್ಯಕ್ಚುಲಿ ಇನ್ ಎನಿ ಸ್ಟಾಕ್ ಮಾರ್ಕೆಟ್, ಇಫ್ ಯು ಲುಕ್ ಅಟ್ ಇಟ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್, ಯಾವಾಗಲೂ ಮೇಲೆ ಹೋಗ್ತಾ ಇರೋದಿಲ್ಲ. ಮೇಲೆ ಹೋಗುತ್ತೆ ಮತ್ತು ಕರೆಕ್ಟ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಕರೆಕ್ಟ್ ಆಗುತ್ತೆ, ವ್ಯಾಲ್ಯೂಯೇಷನ್ಸ್ ಎಲ್ಲ ಇದಾಗುತ್ತೆ. ಸೊ ಯು ಹ್ಯಾವ್ ದ ಟೈಮ್ ಕರೆಕ್ಷನ್ಸ್ ಅಂತ ಹೇಳ್ತಾರೆ, ವ್ಯಾಲ್ಯೂಯೇಷನ್ ಕರೆಕ್ಷನ್ಸ್ ಅಂತ ಹೇಳ್ತಾರೆ, ಪ್ರೈಸ್ ಕರೆಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸೊ ನೀವು ನೋಡ್ತಾ ಬಂದರೆ ಇಟ್ ಹ್ಯಾಸ್ ಆಲ್ವೇಸ್ ಗಿವನ್ ಗುಡ್ ರಿಟರ್ನ್ಸ್ ಟು ಆಲ್ ದ ಇನ್ವೆಸ್ಟರ್ಸ್. ಸೊ ಹಾಗಾಗಿ ಆ್ಯಕ್ಚುಲಿ ಯು ಕ್ಯಾನ್ ಸ್ಟೇ ಇನ್ವೆಸ್ಟೆಡ್. ಅಗೈನ್, ಇಫ್ ಇಟ್ಸ್ ಅ ಶಾರ್ಟ್ ಟರ್ಮ್ ಅಲ್ಲಿ ಅಬೌಟ್ 5 to 6 months, 8 months ಟೈಮ್ ಫ್ರೇಮಲ್ಲಿ ಐ ನೀಡ್ ದ ಮನಿ ಅಂತ ಹೇಳಿದ್ರೆ, ಅವಾಗ ಪುಲ್ ಔಟ್ ಯುವರ್ ಮನಿ. ಬೇಡ, ನಾನು ಐ ಆಮ್ ನಾಟ್ ಲುಕಿಂಗ್ ಫಾರ್ ದಟ್, ಐ ಆಮ್ ಲುಕಿಂಗ್ ಫಾರ್ ಅ ಲಾಂಗರ್ ರನ್, ಐ ಆಮ್ ಲೈಕ್ ಲಾಂಗ್ ರನ್ನಿಂಗ್ ಹಾರ್ಸ್ ಅಂತ ಹೇಳಿದ್ರೆ, ಲೀವ್ ದ ಮನಿ ದೇರ್. ಆ್ಯಂಡ್ ಇನ್ಫ್ಯಾಕ್ಟ್ ಯು ಕ್ಯಾನ್ ಕಂಟಿನ್ಯೂ ಯುವರ್ SIP, ಬಿಕಾಸ್ ಎಲ್ಲ ಮಾರ್ಕೆಟ್ಸ್ ಆರ್ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ದ ಮಿಡ್ ಕ್ಯಾಪ್ಸ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಎಲ್ಲಾನು ಆಲ್ರೆಡಿ ಇಟ್ ಇಸ್ ಮೆನಿ ಆಫ್ ದ ಕಂಪನೀಸ್, ಮೆನಿ ಆಫ್ ದ ಸ್ಟಾಕ್ಸ್ ಆರ್ ಆಲ್ರೆಡಿ ಲುಕಿಂಗ್ ಪ್ರಿಟಿ ಅಟ್ರಾಕ್ಟಿವ್. ಆ್ಯಂಡ್ ಇದು ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ಸ್ ಒಂದು ಮಾತ್ರ ಇಟ್ ಹಸ್ ನಾಟ್ ಕರೆಕ್ಟೆಡ್ ಅ ಲಾಟ್. ದೇರ್ ಇಸ್ ಸ್ಟಿಲ್ ಸಮ್ ರೂಮ್ ಫಾರ್ ಕರೆಕ್ಷನ್. ಬಟ್ ಲಾರ್ಜ್ ಕ್ಯಾಪ್ಸು ಆ್ಯಕ್ಚುಲಿ ಇಟ್ ಪ್ರಾಬಬ್ಲಿ ಇಟ್ಸ್ ಅಟ್ರಾಕ್ಟಿವ್ಲಿ ಪ್ರೈಸ್ಡ್. ಹಂಗೆ ಹೇಳಿ ಆ್ಯಕ್ಚುಲಿ ಐ ಆಲ್ಸೋ ವಾಂಟ್ ಟು ಟಾಕ್ ಅಬೌಟ್ ಒನ್ ಪರ್ಟಿಕ್ಯುಲರ್ ವೆರಿ ಇಂಪಾರ್ಟೆಂಟ್ ದಿಸ್ ಥಿಂಗ್ ಕಾಲ್ಡ್ ಆಸ್ ದ PEG ರೇಷಿಯೋ. ಓಕೆ, PEG ರೇಷಿಯೋ ಅಂದರೆ ಏನು? ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ ಅಬೌಟ್ ಯಾವ ಕಂಪನೀಸ್, ಹೌ ಕಂಪನೀಸ್ ಆರ್ ಡೂಯಿಂಗ್ ವೆಲ್ ಅಂತ ಹೇಳಿದ್ರೆ. ಸೊ ದಿಸ್ ಇಸ್ ಬೇಸಿಕಲಿ ದ ಪ್ರೈಸ್ ಟು ಅರ್ನಿಂಗ್ಸ್ ಗ್ರೋತ್ ರೇಷಿಯೋ ಅಂತ ಹೇಳ್ತಾರೆ ಅದಕ್ಕೆ. ಸೊ ಪ್ರೈಸ್ ಟು ಅರ್ನಿಂಗ್ಸ್ ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ. ಇವಾಗ ಒಂದು EPS, ದಟ್ ಈಸ್ ದ ಅರ್ನಿಂಗ್ಸ್ ಪರ್ ಶೇರ್, ಇಸ್ ದ ರಿಯಾಲಿಟಿ ಆಫ್ ದ ಕಂಪನಿ. ಸೊ ಇಫ್ ಇಟ್ ಇಸ್ 10 rupees ಆ್ಯಂಡ್ ದ ಕಂಪನೀಸ್ ಸ್ಟಾಕ್ ಇಫ್ ಇಟ್ ಇಸ್ ಟ್ರೇಡಿಂಗ್ ಅಟ್ 100 rupees ಇನ್ ದ ಮಾರ್ಕೆಟ್ ಅಂತ ಹೇಳಿದ್ರೆ, ಆವಾಗ PE, ದಟ್ ಈಸ್ ದ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಏನು ಅಂತ ಹೇಳಿದ್ರೆ, ಪ್ರೈಸ್ ಡಿವೈಡೆಡ್ ಬೈ EPS. ಸೊ 100 divided by 10, ಇಟ್ ವಿಲ್ ಗಿವ್ ಯು 10. ಸೊ ದ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ, ದ PE ಆಫ್ ಎ ಪರ್ಟಿಕ್ಯುಲರ್ ಕಂಪನಿ is 10. It can be of Nifty also. It can be of a sector also. It can be of an industry also. ಇವಾಗ PE growth. So what is the PEG growth ಅಂತ ಹೇಳಿದ್ರೆ, the PE divided by EPS. So ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದರಲ್ಲಿ ನಮ್ಗೇನಾಯಿತು, I said the EPS is 10, the price is 100, so the PE is 10 because 100 divided by 10 is 10. So the PE was 10. ಈಗ PE divided by EPS ಮಾಡಿದ್ರೆ 10 divided by 10 will be equal to 1. So ಯಾವುದೇ ಕಂಪನಿ, so which means that
ಇನ್ವೆಸ್ಟರ್ಸ್ ಆ್ಯಕ್ಚುಲಿ ಅವರು 10x ತನಕ ಆ್ಯಕ್ಚುಲಿ ಇಫ್ ಎ ಕಂಪ್ನಿದು ರಿಯಾಲಿಟಿ ಅದು ಅವ್ರದ್ದು ಏನು ಬಿಸ್ನೆಸ್ ನಡೀತಾ ಇದೆಯೋ ಅದರಿಂದ 10x ಗ್ರೋತ್ ತನಕ ದೇ ಸ್ಟಿಲ್ ಫೈಂಡ್ ದಟ್ ದ ಪ್ರೈಸ್ ಇಸ್ ಅಟ್ರಾಕ್ಟಿವ್, ಇಟ್ ಈಸ್ ಗುಡ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಬೆಂಚ್ ಮಾರ್ಕ್. So until the so PEG ratio 1 is considered as a benchmark and it is considered to be fairly valued. If it is less than 1 ಅಂತ ಹೇಳಿದ್ರೆ, in the sense the PEG ratio, the PE is at about 2x, 3x, 4x, 5x and going towards 10x. ಅದೆಲ್ಲ ಇದ್ರೆ it is actually attractively priced, it is good. And anything above 1, the PEG 1 to PEG 2 ಅಂದರೆ 10x to 20x, ಆ ಇದರಲ್ಲಿ ಯಾವ್ಯಾವ್ದು ಇದೆಯೋ ಅದೂ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಎ ರಿಲೇಟಿವ್ಲಿ ಸೇಫರ್ ಥಿಂಗ್. ಎನಿಥಿಂಗ್ ಮೋರ್ ದ್ಯಾನ್ ದ 2 PEG ರೇಷಿಯೋ ಹಂಗೆ ಬಂದಾಗ ಅಂದರೆ 20x ಮೇಲೆ ಹೋದಾಗ ಯಾವುದೇ ಕಂಪನಿ ದ PE ಅಥವಾ ಇಟ್ ಕ್ಯಾನ್ ಬಿ ದ ನಿಫ್ಟಿ, ಇಟ್ ಕ್ಯಾನ್ ಇಂಡಸ್ಟ್ರಿ ಸೆಕ್ಟರ್ ಯಾವುದೇ ಇದ್ದಾಗ ದಟ್ ಈಸ್ ವಾಟ್ ಆ್ಯಕ್ಚುಲಿ ಇನ್ವೆಸ್ಟರ್ಸ್ ಡು ನಾಟ್ ಲೈಕ್. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್. ಸೊ ಇದನ್ನು ನೋಡಿಕೊಂಡು ಆ್ಯಕ್ಚುಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಅಟ್ ದಿಸ್ ಥಿಂಗ್. ಇವಾಗ ದ ಫೈನಲ್ ಪಾಯಿಂಟ್ ಇಸ್ ಅಗೈನ್ ಆ್ಯಕ್ಚುಲಿ ಆಸ್ ಅ ಸೆಡ್ 21,800 and 21,300 ಇದು ಎರಡೂ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್. ಯಾತಕ್ಕೆ ನಾನು ಮುಂಚೆ ಹೇಳಿದ್ದೆ 21,800 ಅಂತ ಹೇಳಿದ್ರೆ, ಇಫ್ ಯು ಟೇಕ್ ದ ಆಲ್ ಟೈಮ್ ಹೈ ಆಫ್ 26,300 ರೀಸೆಂಟ್ಲಿ ಹೋಗಿರೋ ಆಲ್ ಟೈಮ್ ಹೈ ತೊಗೊಂಡಾಗ ಅಲ್ಲಿಂದ ನಾವು ಕೆಳಗೆ ಬಂದರೆ 21,800 actually works out to about 17% down from the highest level, and 21,200 19.56% down from the 26,300 levels. Andre we are almost kissing distance of the bearish this thing anta ಹೇಳ್ತಾರೆ. So ಆದ್ರಿಂದ ಅಲ್ಲಿಗೆ ಹೋದಾಗ there is a fairly good chance, actually most of the analysts and most of research people are talking about 21,800 and 21,200 are extremely good levels, very good support for market turnaround. ಈಗ ಸದ್ಯಕ್ಕೆ ಹಿಂಗಿದೆ, ಬಟ್ ಅಗೈನ್ ಆ್ಯಕ್ಚುಲಿ ಆಸ್ ಥಿಂಗ್ಸ್ ಗೋ ವಿ ಡು ನಾಟ್ ನೋ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ಯಾವ ಸೆಕ್ಟರ್ಸ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಯಾವ ಸೆಕ್ಟರ್ಸ್ ಕ್ಯಾನ್ ಬಿ we can invest into ಅಂತ ನೋಡಕ್ಕೆ ಬಂದರೆ, financial services and banks are good sectors to invest, are currently attractively priced. Second is insurance companies. Number 3 is metals. Actually ನೀವು ನೋಡಿದ್ರೆ ಒಂದು actually JSW ಅದು it is only 3 to 4% of its all time high, lifetime high ಹತ್ರ ಬಂದಿದೆ actually. So metals are still doing very good. And IT and pharma. ಇವಾಗ IT ಅಂತ ಹೇಳಿದಾಗ I want to mention one particular thing. ಈಗ IT ಏನಾಯ್ತು ಅಂತ ಹೇಳಿದ್ರೆ, it had a glorious bull run. 26,000 ಇಂದ 46,000 ತನಕ 20,000 actually it ran up in about 18 months time. ಸೊ ಅಷ್ಟು ಹೋದಾಗ ಸ್ವಲ್ಪ ಕರೆಕ್ಷನ್ಸ್ ಆಗಲೇಬೇಕಾಯಿತು. ಸೊ ಅದಕ್ಕೋಸ್ಕರ ಇಟ್ ಇಸ್ ಗೆಟಿಂಗ್ ಕರೆಕ್ಟೆಡ್. ಇನ್ನೂ ಒಂದು 6 to 7% ಕರೆಕ್ಷನ್ ಕ್ಯಾನ್ ಸ್ಟಿಲ್ ಹ್ಯಾಪನ್ ಇನ್ ದ IT ಸೆಕ್ಟರ್. ಓಕೆ, ಸೊ ಅದಕ್ಕೋಸ್ಕರ ಇಟ್ ಇಸ್ ಸ್ಟಿಲ್ ನಾಟ್ ವೆರಿ ವೆರಿ ಅಟ್ರಾಕ್ಟಿವ್ಲಿ ಪ್ರೈಸ್ಡ್. Pharma is another attractively priced this thing, but at this point of time there are actually two sectors which are definitely attractively priced, is the financial services and the metals. So these are the two sectors actually which probably are good sectors for to invest in, and SIPs can continue. People can still hold on to this thing if you are not a short term, if you don't need the money for the short term. Hagiddaga you can still leave it over there, and there is a good chance for markets to turn around. There are quite a few things. Nan again last video li helidde, there are certain planets which are aligning anta helbittu. So those are all the fiscal policies and the monetary policies kind of this thing. Adrinda then matamele this technicals. So 21,800 and 21,200 could be very very strong support levels from where there can be a turnaround. And let's also wait and see alli idu Putin and Zelensky what is this thing, because nenne somehow actually Trump was very very rude and very he's actually ಒಂದು ಎರಡು ಟಾಪ್ ಸ್ಟೇಟ್ ಟಾಪ್ ಅಂತ ಹೇಳಲ್ಲ, ಬಟ್ ಆಕ್ಚುಲಿ ಸ್ಟೇಟ್ ಲೀಡರ್ಸ್ when a US president, when two presidents are sitting and talking, and if it's a presser ಅಂತ ಹೇಳಿದ್ರೆ definitely actually there are some kind of a diplomacy. You have to talk, ತುಂಬ ರೂಡಾಗಿ ಮಾತಾಡಬಾರ್ದು, ಮತ್ತು ಇದು ಫಿಂಗರ್ ವ್ಯಾಗಿಂಗ್ ಆಗಲಿ ಅಥವಾ ಬಾಡಿ ಟಚಿಂಗ್ ಆಗಲಿ ಅದೆಲ್ಲ ಇಟ್ ಇಸ್ ನಾಟ್, it's generally not done. But Trump ಅದನ್ನೆಲ್ಲ ಕ್ರಾಸ್ ಮಾಡಿ ಆ್ಯಕ್ಚುಲಿ he was very rude yesterday, yesterday with Zelensky. ಸೊ ಇದು ಹೆಂಗೆ Zelensky ಹೆಂಗೆ ತೊಗೊತಾನೆ, how will his ego will get hurt. But of course as ಇವರು ಟ್ರಂಪ್ ಹೇಳಿದ ಥರ ಆ್ಯಕ್ಚುಲಿ Zelensky is not having any cards with him. So he is in a very very ಅವ್ರ ಪೊಸಿಷನ್ ತುಂಬ ಚೆನ್ನಾಗಿಲ್ಲ. ಆ್ಯಂಡ್ ಒಂದು ಸ್ವಲ್ಪ US ಹೆಲ್ಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ನಾನು ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಮಾಡಿಸ್ಕೋ,
ನಾನು ಡೀಲ್ ಮಾಡಿಕೊಡ್ತೀನಿ, ನಿನ್ನ ಹೆಲ್ಪ್ ತಗೋ, ಆಮೇಲೆ ನಾನೇ ಆ್ಯಕ್ಚುಲಿ ಪ್ಯೂತಿನ್ ಹತ್ರನ ಮಾತಾಡಿ ಕೂಡಿಸ್ಬಿಟ್ಟು ಇಬ್ಬರನ್ನ ಮಾತಾಡಿಸ್ತೀನಿ ಅಂತ ಹೇಳಿ. ಅದಕ್ಕೆ ಜೆಲೆನ್ಸ್ಕಿ ಹ್ಯಾಸ್ ಆಲ್ಸೋ ಸೆಡ್ ಇದು ನಿನ್ನೆ ಮೊನ್ನೆ ನಡೆಯೋ ಇದಲ್ಲ, ಆ್ಯಕ್ಚುಲಿ ಇವಾಗ 3 ವರ್ಷದಿಂದ ಒಂದು ಅಕ್ವಿಸಿಷನ್ ಆ್ಯಕ್ಚುಲಿ ಇನ್ವೇಷನ್ ಆಗಿದೆ, ರಷ್ಯನ್ ಇನ್ವೇಷನ್. ಬಟ್ ಇದಕ್ಕೆ ಮುಂಚೆ 2014ಇಂದನೇ ಬಂದ್ಬಿಟ್ಟು ಆ್ಯಕ್ಚುಲಿ ರಷ್ಯಾ ಹ್ಯಾಸ್ ಬಿನ್ ಇನ್ವೇಡಿಂಗ್ ಉಕ್ರೇನ್. ಸೊ ನಿಂಗೆ ಅವಾಗೆಲ್ಲ ಬಂದ್ಬಿಟ್ಟು ಒಬಾಮಾ ವಾಸ್ ಒಬಾಮಾ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವಾಸ್ ದ ಪ್ರೆಸಿಡೆಂಟ್, ಅದಾದಮೇಲೆ ಟ್ರಂಪ್ ಬಿಕೇಮ್ ದ ಪ್ರೆಸಿಡೆಂಟ್, ಅದಾದಮೇಲೆ ಬೈಡನ್ ಬಿಕೇಮ್ ದ ಪ್ರೆಸಿಡೆಂಟ್, ಆ್ಯಂಡ್ ಇವಾಗ ಮತ್ತೆ ಟ್ರಂಪ್ ಹಸ್ ಬಿಕಮ್ ದ ಪ್ರೆಸಿಡೆಂಟ್. ಇಷ್ಟಾದ್ರೂ ನೋಬಡಿ ಕೇಮ್ ಆ್ಯಂಡ್ ಸೆಡ್ ನಿಂಗೆ ಅವಾಗ ಆ್ಯಕ್ಚುಲಿ ಪ್ಯೂತಿನ್ನ ಮತ್ತೆ ನೀವು ಇದು ಮಾಡಬಾರ್ದು ಅಂತ ಯಾರೂ ಹೇಳಲೇ ಇಲ್ಲ. ಈಗ ನಾನು ಆ್ಯಕ್ಚುಲಿ ಇಫ್ ಐ ಗೋ ಫಾರ್ ಎ ಸೀಸ್ ಫೈರ್, ವಾಟ್ ಈಸ್ ದ ಗ್ಯಾರಂಟಿ ದಟ್ ಆ್ಯಕ್ಚುಲಿ ಪ್ಯೂತಿನ್ ವಿಲ್ stick by the ceasefire and will again not this thing ಅಂತ Zelensky is asking question. ಅದಕ್ಕೆ ಆ್ಯಕ್ಚುಲಿ ಟ್ರಂಪ್ಗೆ did not like that way of Zelensky asking the question, so he became very rude and diplomacy levels ಎಲ್ಲ ಕ್ರಾಸ್ ಮಾಡಿದ್ರು. But let us wait and see how things change, because that Ukraine-Russia war ಅದನ್ನು ಎಂಡ್ ಆಗಬೇಕು. ಆಮೇಲೆ ಟ್ರಂಪ್ಸ್ ಟ್ಯಾರಿಫ್ and all those things has to also get a little this thing. Bottom line, ultimately ನಮ್ಗೆ ಏನಂತ ಹೇಳಿದ್ರೆ, as I said, India should become self-sufficient. So now from that 70% and 30% that I was talking about, ನಮ್ದು 70% is local consumption and 30% is export oriented consumption. ಅದರಲ್ಲಿ ಆ 70%ನ if we can, I think 65 to 70% ಅಂತ ಕಾಣುತ್ತೆ. ಅದರಿಂದ ನಾವು we have to start pushing the local consumption higher and higher. So we have to start increasing the local demand. So local demand increase ಮಾಡಿ, ನಮ್ಮ ಸಪ್ಲೈ ಇನ್ಕ್ರೀಸ್ ಮಾಡಿ, ಮತ್ತು ಇದು ಲೋಕಲ್ ಕನ್ಸಂಪ್ಷನ್ ಇಫ್ ಯು ಕ್ಯಾನ್ ಮೂವ್ ಅಪ್ ಟು 75%, ಕ್ಲೋಸರ್ ಟು 80%, ಆವಾಗ ನಾವು ಎಕ್ಸ್ಪೋರ್ಟ್ ಕನ್ಸಂಪ್ಷನ್ ಮೇಲೆ ತುಂಬ ನಾವು ಡಿಪೆಂಡೆನ್ಸಿ ಇರೋದಿಲ್ಲ. ಹಾಗಾಗಿ ನಮ್ಗೆ ಆ್ಯಕ್ಚುಲಿ ಇಟ್ ಕ್ಯಾನ್ ಬಿಕಮ್ ಅ ಲಿಟಲ್ ಮೋರ್ ಬೆಟರ್ ದಿಸ್ ಥಿಂಗ್. ಬಟ್ ಅದೆಲ್ಲ ನಡೆಯೋದಕ್ಕೆ ಇಟ್ ಕ್ಯಾನ್ ಟೇಕ್ ಅ ಲಾಂಗ್ ಟೈಮ್. ಸೊ ಇಟ್ ಕ್ಯಾನ್ ಟೇಕ್ ಅಬೌಟ್ 1 to 2 years ಟೈಮ್. ಸೊ ಲೆಟ್ಸ್ ಓನ್ಲಿ ಹೋಪ್ ಆ್ಯಂಡ್ ವಿಶ್, ಲೆಟ್ ಅಸ್ ಬಿ ಆಪ್ಟಿಮಿಸ್ಟಿಕ್, ಲೆಟ್ ಅಸ್ ಸಿ ಹೌ ಥಿಂಗ್ಸ್ ಚೇಂಜ್. And Monday we have to see how the markets again start reacting. So that's all for today. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.